ಲೈಫ್ ಟುಡೇ ಸಿನಿಮಾದ ನೀನೇ ನೀನೇ ನೋಡಲಿ ಸಿನಿಮಾದ ಹಾಡು ಇವತ್ತು ರಿಲೀಸ್ ಆಗಿದೆ. ಸೊ ಇದ್ರ ಬಗ್ಗೆ ಮತ್ತಷ್ಟು ಮಾತಾಡ್ತಾ ಹೋಗೋಣ. ಎಸ್, ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂತಹ ಕಿರಣ್ ಆದಿತ್ಯ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. ಇವತ್ತು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಸರ್ ಸಾಂಗ್, ತುಂಬ ಚೆನ್ನಾಗಿದೆ. ಸೊ ಈ ಸಾಂಗ್ ಬಗ್ಗೆ ನಿಮಗೆ ಏನು ಅನಿಸ್ತು? ಈ ಸಾಂಗು ನೀನೇ ನೀನೇ ನೋಡಲಿ ಅಂತ ಸಾಂಗು ಎಲ್ಲ ಹೆಣ್ಮಕ್ಳಿಗೂ ಅವರು ಒಂದು ಲವ್ ಫೀಲ್ ಮಾಡೋಕ್ಕೆ ಮಾಡಿರೋಂಥ ಸಾಂಗು. ಸೊ ರಿಲೀಸ್ ಆಗಿದೆ, ಲಹರಿ ಮ್ಯೂಸಿಕ್ ಚಾನಲ್ ಇದೆ. ಸೊ ದಯವಿಟ್ಟು ನೋಡಿ, ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಆಗುತ್ತೆ, ಹಂಗೆ ಗಂಡು ಮಕ್ಳಿಗೂ ಇಷ್ಟ ಆಗುತ್ತೆ. ಓಕೆ, ಯಾವ ಬೇಸ್ಡ್ ಸ್ಟೋರಿ ಸರ್? ಯಾಕಂದರೆ ಒಂದು ಪ್ಯಾಥೋ ಸಾಂಗ್ ಕೂಡ ನೋಡಿದೆ ನಾನು. ಸೊ ಯಾವ ಬೇಸ್ಡ್ ಸ್ಟೋರಿ ಇದು, ಹೇಗೆ? ಮೇಡಮ್, ಇದು ಕಂಪ್ಲೀಟ್ಲಿ ಬಂದು ಒಂದು ರಿಯಾಲಿಟಿ ಬೇಸ್ಡ್ ಸಬ್ಜೆಕ್ಟು. ಇವತ್ತು ನಮ್ಮ ಲೈಫ್ ರಿಯಾಲಿಟಿ ಏನು ನಡೀತಾ ಇದೆ ಅದನ್ನು ಒಂದು ಕಂಟೆಂಟಾಗಿ ಕನ್ವರ್ಟ್ ಮಾಡಿ ಇವತ್ತೇನು ನಡೀತಾ ಇದೆ ಅದನ್ನು ಸಿನಿಮಾ ಮೂಲಕ ನಾವು ಹೇಳ್ತಾ ಇದ್ದೀವಿ. ಅದೇ ಒಂದು ಕಮರ್ಷಿಯಲ್ ಟಚ್ ಕೊಟ್ಟು ಇವಾಗ ಬರೀ ಡ್ರಾಮಾನೇ ಹೇಳ್ತಾ ಇದ್ರೆ ಇಟ್ ವುಡ್ ಬಿ ಬೋರ್ ಫಾರ್ ದ ಆಡಿಯನ್ಸ್. ಇವತ್ತು ಇರೋ ಒಂದು ಮಾರ್ಕೆಟ್ಗೆ ನಾವು ತುಂಬ ಫ್ರೆಶ್ ಆಗಿ ಹೊಸ ಕಂಟೆಂಟ್ ಮೂಲಕ ಹೊಸ ಸ್ಕ್ರೀನ್ ಪ್ಲೇಲಿ ಬರ್ತಾಯಿದ್ದೀವಿ. ಸೊ ಬೇರೆ ಭಾಷೆಯವರು ನೋಡಿದಾಗ ಕನ್ನಡದಿಂದ ಹೊಸಬ್ರು ಸಿನಿಮಾ ಈ ರೇಂಜಿಗೆ ಮಾಡಿದ್ದಾರೆ ಅನ್ಬೇಕು, ಆ ರೇಂಜಿಗೆ ನಮ್ಮ ಅಪ್ರೋಚ್ ಇದೆ. ಲೈಫ್ ಟುಡೇ ಅನ್ನುವಂತಹ ಟೈಟಲ್ ಯಾಕೆ? ಟೈಟಲೇ ವಿಭಿನ್ನವಾಗಿದೆ. ಸೊ ಈ ಟೈಟಲ್ ಇವತ್ತಿನ ಜೀವನ ಮೇಡಮ್, ಇವತ್ತಿನದು ಕತೆ ಹೇಳೋಣ. ಇವತ್ತಿನ ಕತೆ. ಹೌದು. ಸೊ ಇವತ್ತೇನೇನಾಗುತ್ತೆ ಇಲ್ಲ, ಆದರೆ ಇವತ್ತಿನ ಕತೆ ಅಂದರೆ ಸುಮಾರು ಕತೆಗಳು ಬರುತ್ತೆ ಸರ್. ಇವತ್ತು ನಮ್ದು ಏನೇನೋ ನಡೆಯುತ್ತೆ. ಸೊ ಇದು ಲೈಕ್ ಪ್ರೀತಿಯಲ್ಲಿ ಬೀಳೋವಂಥ ಕತೆನಾ ಅಥವಾ ಪ್ರೀತಿಯಲ್ಲಿ ಮೋಸ ಹೋಗೋವಂಥ ಕತೆನಾ, ಯಾವ ರೀತಿಯಾಗಿ? ಮೇಡಮ್, ಲೈಫ್ ಅನ್ನೋದು ಮೇಯ್ನು. ಲೈಫಲ್ಲಿ ದುಡ್ಡು, ಪ್ರೀತಿ, ಆಸ್ತಿ, ನೋವು, ಎಮೋಷನ್ನು, ಸಾವು ಎಲ್ಲ ಬರುತ್ತೆ. ಅದೇ ಲೈಫ್ ಟುಡೇ. ಅದನ್ನೇ ನೀವು ಈ ಸಿನಿಮಾ ನೋಡಬೇಕು. ಅದೇ ಎಮೋಷನ್ಸ್ ಅಂದರೆ ಒಂದೊಂದಕ್ಕೊಂದೊಂದು ಎಮೋಷನ್ ಎಲ್ಲ ಅದೇ ನೀವು ಈ ಸಿನಿಮಾ ನೋಡ್ಬೇಕು ಮೇಡಮ್. ಈಗ ಸಾಂಗ್ ನೋಡಿದ್ದೀರಾ. ಸೊ ಇಟ್ಸ್ ಆನ್ ಎಮೋಷ್ನಲ್ ಸಬ್ಜೆಕ್ಟ್. ಒಂದು ಎಲ್ಲ ಹೆಣ್ಮಕ್ಳುಗಳು ನೀವುಗಳು ಸೊ ಖುಷಿ ಪಡೋಂಥ ಸಬ್ಜೆಕ್ಟು. ಎಲ್ಲ ಮಿಡಲ್ ಕ್ಲಾಸ್ ಹೆಣ್ಮಕ್ಳನ್ನ ರೆಪ್ರೆಸೆಂಟ್ ಮಾಡೋಂಥ ಕ್ಯಾರೆಕ್ಟರ್ ನಮ್ಮ ಹೀರೋಯಿನ್ ಮಾಡಿದ್ದಾರೆ. ಸೊ ಆ ವುಮೆನ್ ಓರಿಯೆಂಟೆಡ್ ಸಬ್ಜೆಕ್ಟು ಜೊತೆಗೆ ನನ್ನ ಪಾತ್ರ ಎಲ್ಲ ಏನು ಮಾಡಬೇಕು ಒಂದು ಕಮರ್ಷಿಯಲಲ್ಲಿ ಮಾಡಿದ್ದೀವಿ ಮೇಡಮ್. ಸರ್, ಇನ್ನು ಆರ್ಟಿಸ್ಟ್ಗಳು ಯಾರ್ಯಾರನ್ನ ತೊಗೊಂಡಿದ್ದೀರಾ ನೀವಿಗೆ, ಹೇಗೆ ಅಂತ ಹೇಳಿ? ಅಂದರೆ ಬರೀ ಇಬ್ಬರ ಮೇಲೆ ಈ ಒಂದು ಕತೆ ನಡೆಯೋದಾ? ಇಲ್ಲ, ಎಲ್ಲರ ಮೇಲೆ ಮೇಡಮ್. ಈಗ ಈ ಸಿನಿಮಾ ಹೆಂಗಿದೆ ಅಂದರೆ, ಒಬ್ಬ ತಂದೆ ಕರ್ಕೊಂಡೋಗಿ ತನ್ನ ಮಗಳಿಗೆ ತೋರಿಸ್ಬೋದು ನೀನೇನು ತಪ್ಪು ಮಾಡಬಾರ್ದು ಅಂತ, ಮಗಳು ಕರ್ಕೊಂಡೋಗಿ ಅಪ್ಪಂಗೂ ತೋರಿಸ್ಬೋದು ನೀನೇನು ತಪ್ಪು ಮಾಡಬಾರ್ದು ಅಂತ. ಅಥವಾ ಪ್ರತಿಯೊಬ್ಬರಿಗೂ ಮೆಸೇಜ್ ಕೊಡೋಂಥ, ಎಲ್ರಿಗೂ ಎಲ್ಲ ಕ್ಯಾರೆಕ್ಟ್ರಿಗೂ ರಿಲೇಟ್ ಆಗೋಂಥ ಕತೆ ಇದು. ಇವತ್ತಿನ ರಿಯಾಲಿಟಿನ ಮಾಡಿದ್ದೀವಿ ಮೇಡಮ್. ಆಮೇಲೆ ಸ್ಟಾರ್ ಕ್ಯಾಸ್ಟ್ ಬಂದು ಲೇಖಾ ಚಂದ್ರ ಅವರಿದ್ದಾರೆ, ಜೊತೆಗೆ ತಬ್ಲಾ ನಾನಿ ಸರ್, ಅಪೂರ್ವ ಮೇಡಮ್, ಅವರಿಬ್ಬರದ್ದು ಕಾಂಬಿನೇಷನ್ ಸೂಪರಾಗಿ ಬಂದಿದೆ. ನಮ್ಮ ಕಾಕ್ರೋಚ್ ಸುದೀಪ್ ಸರ್, ಆಮೇಲೆ ನಮ್ಮ ಕಾಮಿಡಿ ಕಿಲಾಡಿ ಜಗಪ್ಪ ಆತನೂ ಮಾಡಿದ್ದಾನೆ. ಸೊ ತುಂಬ ಜನ ಮಾಡಿದ್ದಾರೆ ಮೇಡಮ್. ನಮ್ಮ ಯುಕ್ತ, ರಥರ್ವು. ಹೊಸಬರು ಹೊಸತನವನ್ನು ಈ ಜನಗಳು ಯಾವ ರೀತಿಯಾಗಿ ಆಕ್ಸೆಪ್ಟ್ ಮಾಡ್ಬೋದು ಅಂತ ಅನಿಸುತ್ತೆ? ಅಕ್ಸೆಪ್ಟ್ ಮಾಡ್ತಾರೆ ಮೇಡಮ್. ಐ ಆಮ್ ವೆರಿ ಕಾನ್ಫಿಡೆಂಟ್. ಯಾಕಂದರೆ ಅವ್ರದ್ದೇ ಸಿನಿಮಾ, ಅವ್ರದ್ದೇ ಕತೆ, ಅದನ್ನು ಒಂದು ಎಮೋಷ್ನಲ್ ವೇಲಿ ಅವ್ರಿಗೆ ಇಷ್ಟ ಆಗೋಂಥ ವಿಷಯನ ಹೇಳಿದ್ದೇವೆ ಮೇಡಮ್. ಆ ಥರ ಈ ಥರ ಏನೂ ಇಲ್ದಿರ ಅವ್ರ ಲೈಫ್ ಸ್ಟೋರಿನ ಒಂದು 2.5 ಗಂಟೆಯಲ್ಲಿ ಅವ್ರ ಲೈಫ್ನ ಅವ್ರಿಗೆ ತೋರಿಸೋ ಥರ ಸಿನಿಮಾ. ಕಷ್ಟ ಆಯಿತಾ ಏನಾದರೂ ಮಾಡಬೇಕಾದ್ರೆ? ಯಾಕಂದರೆ ನೀವು ಜೊತೆಗೆ ಸ್ಟೋರಿ ಮಾಡ್ತೀನಿ ಅಂತ ಹೇಳ್ತಿದ್ರಿ. ಸೊ ಏನಾದರೂ ಕಷ್ಟ ಆಯಿತಾ ಅಂತ ಹೇಳಿ ಕಡೆ ಹೀರೋ ಆಗಿ ಬ್ಯಾಲೆನ್ಸ್ ಮಾಡೋದಿಲ್ಲ? ಮೇಡಮ್, ಈ ಸಿನಿಮಾಗೆ ನಾನು ಸ್ಟಾರ್ಟಿಂಗ್ ಒಂದು ಬುಕ್ಕು, ಪೆನ್ನು, A4 ಶೀಟಿಂದ ಫೈನಲ್ DTS ತನಕ ನಾನು ಮಾಡಿದ್ದೀನಿ. ಸೊ ಅದೇ ಮಾಡಿದ್ದೀನಿ ಅಂತಲ್ಲ. ಸೊ ಸ್ಟೋರಿಯಿಂದ ಹಿಡಿದು ಪ್ರೊಡಕ್ಷನ್ ಎಕ್ಸಿಕ್ಯೂಟ್ ಮಾಡಿದ್ದೀನಿ. ಸೊ ಆಲ್ ಇನ್ ಆಲ್ ಎಲ್ಲ ಕೆಲಸ ಮಾಡಿದ್ದೀನಿ. ಯಾಕಂದರೆ ಸಿನಿಮಾ ಬಗ್ಗೆ ನನಗೆ ಅಷ್ಟು ಇಷ್ಟ ಇದೆ. ಸಿನಿಮಾ ಕೆಲಸ ಏನು ಬೇಕಿದ್ರೂ ನಾನು ಮಾಡ್ತೀನಿ. ಯಾಕಂದರೆ ಐ ಲವ್ ಸಿನಿಮಾ. ನಾನು ಇಲ್ಲಿ ನನ್ನ ನೆಲೆ ಕಟ್ಕೋಬೇಕು ಅಂತ ಇದ್ದೀನಿ. ಸೊ ನಾನು ಇಲ್ಲಿ ಏನು ಬೇಕಾದ್ರೂ ಮಾಡ್ತೀನಿ. ಫೈನ್ ಸರ್, ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಎರಡೂ ಸಾಂಗ್ಗಳು ಕೂಡ. ಆ್ಯಂಡ್ ಬಹಳಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ, ಯಾಕಂದರೆ ಸಾಂಗೇ ಈ ಲೆವೆಲ್ಗೆ ರೀಚ್ ಮಾಡಿದ್ದೀರಿ. ಆ್ಯಂಡ್ ತುಂಬ ಚೆಂದ ಇದೆ ಸಾಂಗ್ ಕೂಡ. ಹೂಕ್ ಸ್ಟೆಪ್ ಆಗಿರ್ಬೋದು, ಅದೆಲ್ಲ ನಾವೇ ಅಲ್ಲೇ ಕೂತ್ಕೊಂಡು ಎಂಜಾಯ್ ಮಾಡ್ತಿದ್ವಿ, ಅಷ್ಟು ಚೆಂದ ಮೂಡಿ ಬಂದಿದೆ. ರಿಯಲಿ ಸಿನಿಮಾ ರಿಲೀಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಸರ್, ನಿಮಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.